ಆಗೋದು ಕೇರಳ ಭಾಗದಲ್ಲಿ ಹೊಸ ವಿಚಾರ ಅಲ್ಲ. ಸ್ವಲ್ಪ ಮಳೆ ಆದರೂ ಅದೇ ಗತಿ. ಬೆಳ್ತಂಗಡಿ ತಾಲೂಕಿನಾದ್ಯಂತವೂ ಕೂಡ ಮುಂದುವರಿತಾ ಇದೆ ಹೀಗೆ ಮಳೆಯ ಅಬ್ಬರ. ಬೆಳ್ತಂಗಡಿ ತಾಲೂಕಿನ ಮುಂಚಾಡೆ ಬಳಿ ತೋಟಕ್ಕೆ ನೀರು ನುಗ್ಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಬಂಟ್ವಾಳ ತಾಲೂಕಿನಾದ್ಯಂತ ಬಿರುಸಿನ ಮಳೆ ಆಗ್ತಾ ಇದೆ. ನೇತ್ರಾವತಿ, ಕುಮಾರಧಾರ ನದಿಯಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿ ನೀರಿನ ಮಟ್ಟ ಏರಿಕೆಯಾಗಿ ತೋಟಗಳಿಗೆ ನೀರು ನುಗ್ತಾ ಇದೆ. ಬೆಳ್ತಂಗಡಿ ತಾಲೂಕಿನಾದ್ಯಂತಲೂ ಕೂಡ ಈಗ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂಥ ಕಾರಣ ಈ ರೀತಿಯಾಗಿ ತೋಟಗಳಿಗೆಲ್ಲವೂ ಕೂಡ ನೀರು ನುಗ್ಗುತ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಆಗ್ತಾ ಇರುವಂಥ ಒಂದು ಪರಿಸ್ಥಿತಿ. ನೇತ್ರಾವತಿ, ಕುಮಾರಧಾರ ನದಿಯಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿಗಳಲ್ಲಿ ಈಗ ನೀರಿನ ಮಟ್ಟ ಏರಿಕೆ ಆದರೆ ಸಹಜವಾಗಿ ಇದೆಲ್ಲವೂ ಕೂಡ ಬೇರೆ ಬೇರೆ ಮನೆಗಳಿಗೆ ಅಥವಾ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಲೂ ಕೂಡ ಈ ಪರಿಸ್ಥಿತಿ ಇದೆ. ಬೆಳ್ತಂಗಡಿ ತಾಲೂಕಿನಲ್ಲೂ ಕೂಡ ಇದೇ ಕಾರಣದಿಂದ ಈ ಪರಿಸ್ಥಿತಿ ಆಗ್ತಾ ಇದೆ. ನದಿಗಳಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ನೀರಿನ ಮಟ್ಟವೂ ಕೂಡ ಜಾಸ್ತಿಯಾಗಿ ಈ ರೀತಿಯಾಗಿ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನೋಡಿ, ವಾಹನ ಸವಾರರು ಕೂಡ ಹೇಗೆ ಪರದಾಡಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ. ಅದರ ಜೊತೆಗೆ ಮನೆಗಳಿಗೆ, ತೋಟಗಳಿಗೆ ಎಲ್ಲವೂ ಕೂಡ ನೀರು ನುಗ್ಗುತ್ತಾ ಇದೆ. ಲಾಯಿಲಾ ಕಿಲ್ಲೂರು ರೋಡು, ಪುತ್ರಬೈಲ್ ರೋಡು ನೀರು ಬೈದು. ಈಗ ಬಂಟ್ವಾಳ ಪುರಸಭೆ ವ್ಯಾಪ್ತಿಯೊಳಗೆ ಹಾಲಡ್ಕ ಎಂಬ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿದ್ದೀನಿ. ಈಗ ಅದರಲ್ಲಿ ಈಗ ಒಟ್ಟು 15 ಮನೆ ಇದೆ. ಆ ಸುತ್ತ 15 ಮನೆಯಲ್ಲಿ 6 ಮನೆಗಳಿಗೆ ಆಲ್ರೆಡಿ ನೀರು ಮೆಟ್ಲವರೆಗೂ ಬಂದಿದೆ. ಇನ್ನು ಮೋಸ್ಟ್ಲಿ ಇದೇ ನೀರು ಬಂದರೆ ಫ್ಲೋ ಆದರೆ ಖಂಡಿತ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ಅವ್ರಿಗೆ ಆಲ್ರೆಡಿ ನಾವು ಈಗ ವೆಕೆಟ್ ಮಾಡೋಕೆ ಹೇಳಿದ್ದೀವಿ. ಅವ್ರು ಆಲ್ರೆಡಿ ಅವ್ರ ರಿಲೇಟಿವ್ಸ್ ಮನೆಗಳಿಗೆ ತಾತ್ಕಾಲಿಕವಾಗಿ ಹೋಗ್ತಾ ಇದ್ದೀವಿ, ಒಂದು 3 ದಿನ ಅಂತ ಹೇಳಿದ್ದಾರೆ. ಇದೇ ರೀತಿ ಬ್ಲಡ್ ಆದರೆ ಮುಂದಿನ ವ್ಯವಸ್ಥೆ ತಾಲೂಕು ಆಡಳಿತ ಮತ್ತು ಹೀಗೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದೆಲ್ಲವೂ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಮಂಗಳೂರಲ್ಲಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಆಗ್ತಾ ಇರುವಂಥ ಒಂದು ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಈಗ ಸೃಷ್ಟಿ ಆಗ್ತಾ ಇದೆ. ಇನ್ನು ಹಲವು ಕಡೆ ಈ ರೀತಿಯಾಗಿ ಗುಡ್ಡ ಕುಸಿತ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಅಥವಾ ಸಾವು ನೋವುಗಳು ಇದೆಲ್ಲವೂ ಕೂಡ ಆಗ್ತಾ ಇದೆ. ಒಂದು ಕಡೆ ಮಳೆ ಕಡಿಮೆ ಆದರೆ ಒಂದು ತಲೆನೋವು, ಮತ್ತೊಂದು ಕಡೆ ಮಳೆ ಜಾಸ್ತಿ ಆದರೆ ಈ ಪರಿಸ್ಥಿತಿ.